Application of differentiation, class 16. ಪ್ರೀವಿಯಸ್ ಕ್ಲಾಸಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ವಿ ಅಲ್ಲ, ಅದೇ ಥರದ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 12. Problem number 12. Find the shortest distance of the point 0, C. Find the shortest distance of the point 0, C from the parabola y is equal to x square. From the parabola y is equal to x square, where 0 less than or equal to c less than or equal to 5. 0 less than or equal to c less than or equal to 5. The shortest distance na find out ಮಾಡಬೇಕು. ಹೌದಾ? ನೋಡ್ಕೊಳ್ಳಿ ಯಾವ ಥರ ಮಾಡ್ತೀವಿ ಅಂತೇಳಿ. ಡಿಫರೆಂಟ್ ಇದೆ. y equal to x square ಗ್ರಾಫ್ ಬರ್ಕೊಂಡೆ ಅಂದರೆ ಈ ಥರ ಹೇಗೋ ಬರ್ಬೋದು. y is equal to x square. ಹೌದಾ? ನೆಕ್ಸ್ಟ್ 0, c ತಗೋಬೇಕು ಪಾಯಿಂಟ್. ಇಲ್ಲೆಲ್ಲ ಇದೆ ಅಂದ್ಕೊತೀನಿ ಪಾಯಿಂಟ್ನ. ಇಲ್ಲಿಂದ ಇಲ್ಲಿಗೆಲ್ಲೋ ಪ್ಯಾರಾಬೋಲಾಗಿ ಡಿಸ್ಟೆನ್ಸ್ ಏನಾಗಿರಬೇಕು ಅಂದರೆ ಶಾರ್ಟೆಸ್ಟ್ ಇರಬೇಕು. ಹೌದಾ? ಹೇಗೆ ಇಲ್ಲಿ ಯಾವ ಥರ ತೊಗೊತೀವಿ ಅಂದರೆ ಈಗ ಲೆಟ್ ಈ ಪಾಯಿಂಟ್ನ ಪಿ ಅಂತ ತೊಗೊಂಡಿದ್ದೆ. ಲೆಟ್ ಪಿ ಆಫ್ 0, c ಬಿ ದ ಗಿವನ್ ಪಾಯಿಂಟ್. ನೆಕ್ಸ್ಟ್ ಇದ್ರ ಮೇಲೆ ಒಂದು ಪಾಯಿಂಟ್ ತೊಗೊತೀನಿ. ಲೆಟ್ q ಅಂದ್ಕೊಂಡಿದ್ದೆ. q ಆಫ್ h, k b. ಲೆಟ್ q ಆಫ್ h, k b any point on the parabola y is equal to x square. ಇದನ್ನ 1 ಅಂತ ತಗೊತೀನಿ. ದಟ್ ಇಂಪ್ಲೈಸ್ ಈ ಪಾಯಿಂಟ್ ಇದ್ರ ಮೇಲೆ ಬರುತ್ತೆ ಅಂದರೆ ಸ್ಯಾಟಿಸ್ಫೈ ಆಗ್ಬೇಕು ತಾನೆ. ಹಾಗಾದ್ರೆ ಕೆ ಇಸ್ ಈಕ್ವಲ್ ಟು ಹೆಚ್ ಸ್ಕ್ವೇರ್ ಅಂತ ಬರುತ್ತೆ. ಹೌದಾ? ಇದನ್ನ ಈಕ್ವೇಷನ್ ನಂಬರ್ 2 ಅಂತ ಹೋಗ್ತೀವಿ. ಹೌದಾ? ನೋಡಿ ಇಲ್ಲಿ ಪಿ ಕ್ಯೂನ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳಿದ್ವಿ ಅಂದರೆ ಹಾಗಾದ್ರೆ ಪಿ ಕ್ಯೂದ ಡಿಸ್ಟೆನ್ಸ್ ಏನಾಗಿರ್ಬೇಕು ನಮಗೆ ಮಿನಿಮಮ್ ಆಗಿರ್ಬೇಕು. ಹೌದಾ? ನೋಡಿ ನಾವು ಲೆಟ್ ಪಿ ಕ್ಯೂ ಇಸ್ ಈಕ್ವಲ್ ಟು ಡಿ ಅಂತ ತಗೊಂಡೆ ಅಂದರೆ ದಟ್ ಇಂಪ್ಲೈಸ್ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 whole square ಅಂದರೆ h minus 0 whole square plus k minus c whole square. ಹಾಗಾದರೆ that implies d is equal to root of ಏನು ಬರುತ್ತೆ h square plus k minus c whole square ಬಂತು. ಹೌದಾ? ನೋಡಿ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಐಡಿಯಾ ಏನು ಗೊತ್ತಿರಬೇಕು ಅಂದರೆ ಡಿಸ್ಟೆನ್ಸ್ ಪಾಸಿಟಿವ್ ಕ್ವಾಂಟಿಟಿ ಅಲ್ಲ. ಹೌದಾ? ಯಾವಾಗಾದರೂ ನಮಗೆ ಪಾಸಿಟಿವ್ ಕ್ವಾಂಟಿಟಿ ಇತ್ತು ಅಂದರೆ ಈಗ ಡಿ ಈಸ್ ಮಿನಿಮಮ್ ಇತ್ತು ಅಂದರೆ ಆಬ್ವಿಯಸ್ಲಿ ಡಿ ಸ್ಕ್ವಯರು ಏನಾಗಿರುತ್ತೆ ಅಂದರೆ ಮಿನಿಮಮ್ ಇರುತ್ತೆ. ಡಿ ಈಸ್ ಮ್ಯಾಕ್ಸಿಮಮ್ ಇತ್ತು ಅಂದರೆ ಆಬ್ವಿಯಸ್ಲಿ ಡಿ ಸ್ಕ್ವಯರು ಏನಾಗಿರುತ್ತೆ ಅಂದರೆ ಮ್ಯಾಕ್ಸಿಮಮ್ ಇರುತ್ತೆ. ಹೌದಾ? ನೋಡಿ ಇದು ಗೊತ್ತಿರಬೇಕು. ಯಾವಾಗ ಅಂದರೆ ಪಾಸಿಟಿವ್ ಇದ್ದಾಗ ಮಾತ್ರ ತೊಗೋಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಡಿಗೆ 2ನೇ ಮಿನಿಮಮ್ ಆಗಿತ್ತು ಅಂದರೆ ಡಿ ಸ್ಕ್ವಯರಿಗೆ 4 ಏನಾಗಿರುತ್ತೆ ಅಂದರೆ ಮಿನಿಮಮ್ ಆಗಿರುತ್ತೆ. ಗೊತ್ತಿರಬೇಕು. ಅಂದರೆ 2 ಲೆಸ್ ದ್ಯಾನ್ ಡಿ ಲೆಸ್ ದ್ಯಾನ್ 5 ಅಂತ ಏನಾದ್ರು ಇತ್ತು ಅಂದರೆ 4 ಲೆಸ್ ದ್ಯಾನ್ ಡಿ ಸ್ಕ್ವೇರ್ ಲೆಸ್ ದ್ಯಾನ್ 25 ಅಂತ ಬರೀಬೋದು. ಅಂದರೆ ಮಿನಿಮಮ್ ವ್ಯಾಲ್ಯೂ ಆಫ್ ಡಿ ಇಸ್ 2 ಇತ್ತು ಅಂದರೆ ಮಿನಿಮಮ್ ವ್ಯಾಲ್ಯೂ ಆಫ್ ಡಿ ಸ್ಕ್ವೇರ್ ಇಸ್ 4. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಡಿ ಇಸ್ 5 ಆಗಿತ್ತು ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಡಿ ಸ್ಕ್ವೇರ್ ಇಸ್ 25 ಅಂತ ಬರೀಬೋದು. ಹೌದಾ? ಅದಕ್ಕೆ ಇಲ್ಲಿ ಗೊತ್ತಿರ್ಬೇಕು ನಮಗೆ ಇದು ಎಲ್ಲ ಯಾವಾಗ ಬರಿಬೋದು ಅಂದರೆ ನಾವು ಪಾಸಿಟಿವ್ ಇತ್ತು ಅಂದರೆ ಮಾತ್ರ ಬರಿಬೋದು. ಆಯ್ತಲ್ಲ? ಇಲ್ಲಿಗಾಗದೆ ಡಿ ಈಸ್ ಪಾಸಿಟಿವ್ ತಾನೆ, ಯಾಕಂದರೆ ಡಿ ಇಸ್ ಡಿಸ್ಟೆನ್ಸ್ ಅಲ್ಲ. ಹಾಗೆ ನೋಡಿ ನಾವು ಲೆಟ್ ಝೆಡ್ ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್ ಅಂತ ಹೇಳ್ತೀನಿ. ಡಿ ಸ್ಕ್ವೇರ್ ಅಂತ ಏನು ಬರುತ್ತೆ ಹೆಚ್ ಸ್ಕ್ವೇರ್ ಪ್ಲಸ್ ಕೆ ಮೈನಸ್ ಸಿ ಹೋಲ್ ಸ್ಕ್ವೇರ್. ಹಾಗಾದರೆ ಝೆಡ್ ಇಸ್ ಈಕ್ವಲ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಕೆ ಮೈನಸ್ ಸಿ ಹೋಲ್ ಸ್ಕ್ವೇರ್. ಈಗ ನಮಗೆ ಏನು ಇಂಪಾರ್ಟೆಂಟ್ ಐಡಿಯಾ ಗೊತ್ತಾಗಬೇಕು ಅಂದರೆ ಝೆಡ್ ಮಿನಿಮಮ್ ಇತ್ತು ಅಂದರೆ ಆಬ್ವಿಯಸ್ಲಿ ಡಿನೂ ಏನಾಗಿರುತ್ತೆ ಮಿನಿಮಮ್. ಹೌದಾ? ನಾವು ಮಿನಿಮಮ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕಲ್ಲ. ಹೌದಾ? ಹೆಚ್ ಮತ್ತು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಟ್ರೆ ಆಗುತ್ತೆ. ಹೌದಾ?
ನೋಡಿ ಹೆಚ್ ಮತ್ತು ಕೆನ ಇದನ್ನು ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ತೀವಿ ಅಷ್ಟೇ. ಸರ್ ಇದನ್ನು ಒಂದು ವೇರಿಯೇಬಲಿಗೆ ಚೇಂಜ್ ಮಾಡ್ಕೋಬೋದಾ? ದಟ್ ಇಂಪ್ಲೈಸ್ ಝೆಡ್ ಇಸ್ ಈಕ್ವಲ್ ಟು ಹೆಚ್ ಸ್ಕ್ವಯರ್ ಅಂದರೆ ಕೆ ಅಲ್ಲ, ಕೆ ಪ್ಲಸ್ ಕೆ ಮೈನಸ್ ಸಿ ಹೋಲ್ ಸ್ಕ್ವಯರ್. ಹೌದಾ? ಫ್ರಮ್ ಟು ಈಗ ನಾನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಕೆ ಅಂದರೆ ಪ್ರೀವಿಯಸ್ ಪ್ರಾಬ್ಲಮ್ ಎಲ್ಲ ವೈ ಎಕ್ಸ್ ಈ ಥರ ಇರ್ತಿತ್ತು, ಅದಕ್ಕೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಹೀಗೆ ಮಾಡ್ತಾ ಇದ್ವಿ. ಇದರೊಳಗೆ ಎರಡು ವೇರಿಯೇಬಲ್ ಇದೆ, ಹೆಚ್ ಮತ್ತು ಕೆ. ಹೌದಾ? ಹಾಗೆ ನಾನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಕೆ ಒಂದು ವೇರಿಯೇಬಲಿಗೆ ಚೇಂಜ್ ಮಾಡ್ಕೊಂಬಿಟ್ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಕೆ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಝೆಡ್ ಡ್ಯಾಶ್ ಇಸ್ ಈಕ್ವಲ್ 1 ಪ್ಲಸ್ ಕೆ ಮೈನಸ್ ಸಿ ಹೋಲ್ ಸ್ಕ್ವೇರ್ 2 ಇಂಟು ಕೆ ಮೈನಸ್ ಸಿ, ಮತ್ತು ಕೆ ಮೈನಸ್ ಸಿದು ಡಿಫ್ರೆನ್ಷಿಯೇಷನ್ 1 ಬರುತ್ತೆ. ಅಂದ್ರೆ ದಟ್ ಇಂಪ್ಲೈಸ್ ಝೆಡ್ ಡ್ಯಾಶ್ ಇಸ್ ಈಕ್ವಲ್ ಟು 1 ಪ್ಲಸ್ 2k ಮೈನಸ್ 2c. ಇಷ್ಟು ಬಂತು. ಇದು ಝೆಡ್ ಡ್ಯಾಶ್ ಆಯ್ತಲ್ಲ. ನೆಕ್ಸ್ಟ್ ಲೆಟ್ ಝೆಡ್ ಡ್ಯಾಶ್ ಇಸ್ ಈಕ್ವಲ್ ಟು 0 ತೊಗೊಂಡೆ ಅಂದರೆ 1 ಪ್ಲಸ್ 2k ಮೈನಸ್ 2c ಇಸ್ ಈಕ್ವಲ್ ಟು 0, ಅಥವಾ 2k ಇಸ್ ಈಕ್ವಲ್ ಟು 2c ಮೈನಸ್ 1. ಹಾಗಾದ್ರೆ k ಇಸ್ ಈಕ್ವಲ್ ಟು c ಮೈನಸ್ 1/2 ಬರುತ್ತೆ. ಹೌದಾ? ಇದು ನೋಡಿ ನಾವು ಝೆಡ್ ಡಬಲ್ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಝೆಡ್ ಡ್ಯಾಶ್ ಇಸ್ ಈಕ್ವಲ್ 1 ಪ್ಲಸ್ 2k ಮೈನಸ್ 2c ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಕೆ ಮಾಡ್ಕೊಂಡ್ವಿ ಅಂದರೆ ಝೆಡ್ ಡಬಲ್ ಡ್ಯಾಶ್ ಇಸ್ ಈಕ್ವಲ್ 0 ಪ್ಲಸ್ 2 ಮೈನಸ್ 0 ಅಂದರೆ 2 ಅಂದರೆ ಗ್ರೇಟರ್ ದ್ಯಾನ್ 0 ಅಲ್ಲ. ಝೆಡ್ ಡ್ಯಾಶ್ 0 ಮತ್ತು ಝೆಡ್ ಡಬಲ್ ಡ್ಯಾಶ್ ಗ್ರೇಟರ್ ದ್ಯಾನ್ 0 ಆಯಿತು ಅಂದರೆ ದಟ್ ಇಂಪ್ಲೈಸ್ ಇಲ್ಲಿ ಏನು ಬರಿಬೋದು? ಝೆಡ್ ಈಸ್ ಮಿನಿಮಮ್ ವೆನ್ ಕೆ ಈಸ್ ಈಕ್ವಲ್ ಸಿ ಮೈನಸ್ ಹಾಫ್. ಹೌದಾ? ಹೌದಾ? ಝೆಡ್ ಮಿನಿಮಮ್ ಇತ್ತು ಅಂದರೆ ಆಬ್ವಿಯಸ್ಲಿ ಯಾವ್ದು ಮಿನಿಮಮ್ ಇರುತ್ತೆ? ಡಿ ಈಸ್ ಮಿನಿಮಮ್ ವೆನ್ ಕೆ ಈಸ್ ಈಕ್ವಲ್ ಸಿ ಮೈನಸ್ ಹಾಫ್. ಹೌದಾ? ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ರೆ ಸಿಂಪ್ಲಿಫೈ ಆಗಿಬಿಡುತ್ತೆ. ಹೌದಾ? ಹಾಂ ನೋಡಿ, ದೇಫೋ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಥವಾ ಮಿನಿಮಮ್ ಡಿಸ್ಟೆನ್ಸ್ ಡಿ ಇಸ್ ಈಕ್ವಲ್ ಟು ನನಗೆ ಫಾರ್ಮುಲಾ ಏನು ಗೊತ್ತಿದ್ದು? ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಕೆ ಮೈನಸ್ ಸಿ ಹೋಲ್ ಸ್ಕ್ವೇರ್. ಹೌದಾ? ಅದು ಕಂಪ್ಲೀಟ್ ಕೇಕ್ ಚೇಂಜ್ ಮಾಡ್ಬೋದಾ? ಡಿ ಇಸ್ ಈಕ್ವಲ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಅಂದರೆ ಕೆ ಅಂತ ಗೊತ್ತಿದೆ, ಅದಕ್ಕೆ ಕೆ ಪ್ಲಸ್ ಕೆ ಮೈನಸ್ ಸಿ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಕೆ ಅಂದರೆ ಏನು ಗೊತ್ತಿರೋ? ಸಿ ಮೈನಸ್ ಹಾಫ್ ಪ್ಲಸ್ ಕೆ ಅಂತ ಹೇಳಿದ್ರೆ ಸಿ ಮೈನಸ್ ಹಾಫ್ ಮೈನಸ್ ಸಿ ಹೋಲ್ ಸ್ಕ್ವೇರ್. ಹೌದಾ? ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್ ಆಯಿತು. ಮೈನಸ್ ಹಾಫ್ ಹೋಲ್ ಸ್ಕ್ವೇರ್ ಅಂದರೆ ಸಿ ಮೈನಸ್ ಹಾಫ್ ಪ್ಲಸ್ 1/4. 4 LCM ತೊಗೊಂಡೆ ಅಂದರೆ ಏನು ಬರ್ತೀನಿ? 4c ಮೈನಸ್ 2 ಪ್ಲಸ್ 1. ಮೈನಸ್ 2 ಪ್ಲಸ್ 1 ಅಂದರೆ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4c ಮೈನಸ್ 1/√4 ಅಂದರೆ 2. ಇಷ್ಟು ಬರೋದು ಅಷ್ಟೇ. ಹೌದಾ? ಇದು ಶಾರ್ಟೆಸ್ಟ್ ಡಿಸ್ಟೆನ್ಸ್, ಇದು ಗೊತ್ತಿರಬೇಕು. ನೋಡಿ ಯಾವ ಥರ ಮಾಡ್ಕೊಂಡಿದ್ದು, ಈ ಡಿಸ್ಟೆನ್ಸ್ನ ಡಿ ಅಂತ ತೊಗೊಂಡ್ವಿ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದರೆ ಈ ಡಿಸ್ಟೆನ್ಸ್ ಕಮ್ಮಿ ಇರಬೇಕು, ಅಂದರೆ ಡಿ ಈಸ್ ಮಿನಿಮಮ್ ಇರಬೇಕು. ಇಲ್ಲೇ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಅಲ್ಲಿ ಲೆಂತಿ ಆಗಿಬಿಡುತ್ತೆ. ಯಾಕಂದ್ರೆ ರೂಟ್ ಇನ್ ಡಿಫ್ರೆನ್ಷಿಯೇಷನ್ 1/2 ರೂಟ್ ಬರುತ್ತೆ, ಮತ್ತು ಚೈನ್ ರೂಲ್ ಯೂಸ್ ಮಾಡಬೇಕು. ಅದು ಮತ್ತೆ ನಾನು ಡಬಲ್ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು ಅಂದರೆ ಲೆಂತಿ ಆಗಿಬಿಡುತ್ತೆ. ಅದಕ್ಕೆ ಈ ಥರ ರೂಟ್ ಏನಾದ್ರು ಬಂತು ಅಂದರೆ ಜೊತೆಗೆ ಡಿ ಅಂದರೆ ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಪಾಸಿಟಿವ್ ಕ್ವಾಂಟಿಟಿ ಜೊತೆಗೆ ರೂಟು ಕ್ಯೂಬ್ ರೂಟ್ ಏನೇ ಬಂದು ಸ್ಕ್ವೇರ್ ಕ್ಯೂಬ್ ಮಾಡ್ಕೋಬೋದು. ಅದಕ್ಕೆ ನಮಗೆ ಇಲ್ಲಿ ಏನು ಗೊತ್ತಿರಬೇಕು? ಇಫ್ ಡಿ ಈಸ್ ಮಿನಿಮಮ್ ದೆನ್ ಡಿ ಸ್ಕ್ವೇರ್ ಇಸ್ ಆಲ್ಸೋ ಮಿನಿಮಮ್. ಈ ಐಡಿಯಾ ಗೊತ್ತಿರಬೇಕಷ್ಟೇ. ಡಿ ಸ್ಕ್ವೇರ್ನ ಝೆಡ್ ಅಂದ್ಕೊಂಡ್ವಿ. ನೆಕ್ಸ್ಟ್ ಝೆಡ್ ಈಸ್ ಮಿನಿಮಮ್ ಅಂತ ತೊಗೊಂಡ್ವಿ. ಝೆಡ್ ಮಿನಿಮಮ್ ಇತ್ತು ಅಂದರೆ ಆಬ್ವಿಯಸ್ಲಿ ಡಿನೂ ಏನಾಗಿರುತ್ತೆ? ಮಿನಿಮಮ್. ಹೌದಾ? ಹಾಗಾದ್ರೆ ಡಿ ಮಿನಿಮಮ್ ಇರಬೇಕು ಅಂದರೆ ಕೆ ಏನಾಗಿರಬೇಕು? ಸಿ ಮೈನಸ್ ಹಾಫ್. ಹಾಗೆ ಡಿಗೆ ಇಲ್ಲಿ ಸಿ ಮೈನಸ್ ಹಾಫ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ ತಕ್ಷಣ ಮಿನಿಮಮ್ ಡಿಸ್ಟೆನ್ಸ್ ಬಂದ್ಬಿಡುತ್ತೆ. ಗೊತ್ತಲ್ಲ ಇದು ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ನೋಡಿ ಈ ಥರದ್ದು ರೇರ್ ಎಕ್ಸಾಮಿಗೆ ಕೇಳೋದು. ಏನಾದ್ರು ಕೇಳಿದ್ದು ಅಂದರೆ ಎಕ್ಸಾಮಿಗೆ 3 ಮಾರ್ಕಿಗೆ ಕೇಳ್ಬೋದು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ 13. ಪ್ರಾಬ್ಲಮ್ ನಂಬರ್ 13. The sum of the perimeter of a circle and a square is K ಅಂತ ಹೇಳಿದರೆ sum of perimeter of a circle and a square is K. Next, where K is constant, prove that sum of the areas is minimum. Sum of
areas is minimum when the side of square is double the radius of circle. Side of square is double the radius of a circle. ಇದನ್ನು ಪ್ರೂವ್ ಮಾಡ್ಕೋಬೇಕಷ್ಟೆ. ನೋಡ್ಕೊಳ್ಳಿ ಹೇಗೆ ಮಾಡ್ಕೊತೀವಿ ಅಂದರೆ ಸ್ವಲ್ಪ ಡಿಫರೆಂಟ್ ಅಲ್ಲ. ಫಸ್ಟ್ ಇಲ್ಲಿ ಸೈಡ್ ಆಫ್ ಸ್ಕ್ವೇರ್ ರೇಡಿಯಸ್ ಆಫ್ ಸರ್ಕಲ್ ಇದೆ ತಾನೆ, ಅದಕ್ಕೆ ಈ ಥರ ತೊಗೊಂಡ್ಬಿಡ್ತೀನಿ. ಲೆಟ್ ಎಕ್ಸ್ ಬಿ ದ ಸೈಡ್ ಆಫ್ ಅ ಸ್ಕ್ವೇರ್ and r be the radius of a circle. ಹೌದಾ? ನಾನು ಈ ಥರ ತೊಗೊಂಡಿದ್ದೀನಿ ಅಷ್ಟೇ ನೋಡಿ. ಒಂದು ಸ್ಕ್ವಯರ್ ಅಂತ ತೊಗೊತೀನಿ ಈ ಥರ. ಈ ಸೈಡ್ನ ಎಕ್ಸ್ ತೊಗೊಂಡ್ವಿ. ನೆಕ್ಸ್ಟ್ ಒಂದು ಸರ್ಕಲ್ ತೊಗೊತಾ ಇದ್ದೀನಿ. ಇದು ರೇಡಿಯಸ್ನ ಆರ್. ಹೌದಾ? ನೋಡಿ ಇಲ್ಲಿ ಏನು ಕೊಟ್ಟಿರೋದು ನಿಮಗೆ, ಸಮ್ ಆಫ್ ಪೆರಿಮೀಟರ್ ಆಫ್ ಸ್ಕ್ವಯರ್ ಆ್ಯಂಡ್ ಸರ್ಕಲ್ ಈಸ್ ಕೆ ಅಂತ ಕೊಟ್ಟಿದ್ದಾರೆ. ಹೌದಾ? ಗಿವನ್ ಬರ್ಕೊಂತೀವಿ ನೋಡಿ. ಗಿವನ್ ಸಮ್ ಆಫ್ ಪೆರಿಮೀಟರ್ ಆಫ್ ಸ್ಕ್ವಯರ್ ಆ್ಯಂಡ್ ಸರ್ಕಲ್ ಈಸ್ ಕೆ ಅಂತ ಕೊಟ್ಟಿದ್ದಾರೆ. ಹೌದಾ? ದಟ್ ಇಂಪ್ಲೈಸ್ ನೋಡಿ ಸಮ್ ಆಫ್ ಪೆರಿಮೀಟರ್ ಅಂತ ಹೇಳಿದ್ರೆ ಸಮ್ ಆಫ್ ಆಲ್ ಸೈಡ್ಸ್ ತಾನೆ. ಪೆರಿಮೀಟರ್ ಅಂದರೆ ಸಮ್ ಆಫ್ ಆಲ್ ಸೈಡ್ಸ್. ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 4x ಬರುತ್ತೆ. ಪ್ಲಸ್ ಪೆರಿಮೀಟರ್ ಆಫ್ ಸರ್ಕಲ್ ಅಂದರೂ ಒಂದು, ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಅಂದರೂ ಒಂದು. ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಅಂದರೆ 2πr. ಹೌದಾ? ಅಂದರೆ 2πr ಇಸ್ ಈಕ್ವಲ್ ಟು ಕೆ ಅಂತ ಕೊಟ್ಟಿದ್ದಾರೆ. ಹೌದಾ? ಅಂದರೆ ಎಕ್ಸ್ ಮತ್ತು ಆರಿಗೆ ಒಂದು ರಿಲೇಷನ್ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ. ಹೌದಾ? ನೋಡಿ ಇದರಲ್ಲಿ ಯಾವ್ದಾದ್ರು ಒಂದನ್ನು ಫೈಂಡ್ ಔಟ್ ಮಾಡ್ಕೊಂಬಿಟ್ರೆ ಆಗುತ್ತೆ. ಹೌದಾ? ಎಕ್ಸ್ ಕಂಡು ಹಿಡ್ಕೊಳಕ್ಕೆ ಟ್ರೈ ಮಾಡ್ತೀವಿ ನೋಡಿ. ಇದನ್ನು 4x is equal to k minus 2πr ಬರೀಬೋದಲ್ಲ. ನೋಡಿ ನಾವು 1 ಅಂತ ತೊಗೊತೀನಿ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ ಇಲ್ಲಿ ಇನ್ನೊಂದು ಏನಂತ ಹೇಳಿರೋದು ನಮಗೆ, ಸಮ್ ಆಫ್ ದ ಏರಿಯಾಸ್ ಈಸ್ ಮಿನಿಮಮ್ ಅಂತ ಹೇಳಿದ್ದಾರೆ. ಹೌದಾ? ಹಾಗೆ ಈಗ ನಾವು ಲೆಟ್ ಎ ಬಿ ದ ಸಮ್ ಆಫ್ ಏರಿಯಾಸ್ ಅಂತ ತೊಗೊತೀನಿ. ದಟ್ ಇಂಪ್ಲೈಸ್ area A is equal to sum of areas. Area of a square ಅಂದ್ರೆ x square, area of circle ಅಂತ ಹೇಳಿದ್ರೆ pi r square. ಹೌದಾ? ನೋಡಿ ಏರಿಯಾನ ಮಿನಿಮಮ್ ಅಂದ್ಕೊಂಬಿಟ್ಟು ಏನು ಪ್ರೂವ್ ಮಾಡ್ಬೇಕು ನಾನು, ಸೈಡ್ ಆಫ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ರೇಡಿಯಸ್ ಆಫ್ ಸರ್ಕಲ್ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 2r ಅಂತೇಳಿ ಪ್ರೂವ್ ಮಾಡಬೇಕು. ಹೌದಾ? ಹಾಗೆ ನೋಡಿ ಇಲ್ಲಿ ಎರಡೆರಡು ವೇರಿಯೇಬಲ್ ಇದೆ. ಯಾವ್ದಾದ್ರು ಒಂದು ವೇರಿಯೇಬಲಿಗೆ ಚೇಂಜ್ ಮಾಡ್ಕೊತೀನಿ ಅಷ್ಟೇ. ಹೌದಾ? ನಾನು ಇಲ್ಲಿ 4x ಗೊತ್ತಿದೆ ತಾನೆ. ಹಾಗಾದ್ರೆ ಎಕ್ಸ್ನ ಏನು ಬರೀಬೋದು ನಾನು, ಕೆ ಮೈನಸ್ 2πr/4 ಹೋಲ್ ಸ್ಕ್ವೇರ್ ಪ್ಲಸ್ πr ಸ್ಕ್ವೇರ್ ಬರೀಬೋದಾ? ಅಥವಾ ಏರಿಯಾ ಇಸ್ ಈಕ್ವಲ್ ಟು, ಇದನ್ನು ಸಿಂಪ್ಲಿಫೈ ಮಾಡ್ಕೊತೀನಿ. 4 ಸ್ಕ್ವೇರ್ ಅಂದರೆ 16 ಆಗಿಬಿಡುತ್ತೆ. ನ್ಯೂಮರೇಟರ್ a ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಅಂದರೆ ಕೆ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 4 π ಸ್ಕ್ವೇರ್ ಆರ್ ಸ್ಕ್ವೇರ್. ಕೇರ್ಫುಲ್ ಆಗಿ ಮಾಡಬೇಕು. ಬಿ ಸ್ಕ್ವೇರ್ 2 ಸ್ಕ್ವೇರ್ ಅಂದರೆ 4 π ಸ್ಕ್ವೇರ್ ಆರ್ ಸ್ಕ್ವೇರ್ ಮೈನಸ್ 2ab ಅಂದರೆ 2 4 k π ಆರ್ ಬಂತು ಪ್ಲಸ್ π ಆರ್ ಸ್ಕ್ವೇರ್ ಆಗಿದೆ. ಈಗ 16ನ ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಕೆ ಸ್ಕ್ವೇರ್ ಪ್ಲಸ್ 4 π ಸ್ಕ್ವೇರ್ ಆರ್ ಸ್ಕ್ವೇರ್ ಮೈನಸ್ 4k π ಆರ್ ಸೇಮ್ ಇದೆ. ಇಲ್ಲಿ ಪ್ಲಸ್ 16 π ಆರ್ ಸ್ಕ್ವೇರ್ ಬರುತ್ತೆ. ಹೌದಾ? ಹೋಲ್ ಬೈ 16 ಇಷ್ಟು ಬಂತು. ಹೌದಾ? ನೋಡಿ ಇದು ಏರಿಯಾ ಆಯ್ತು. ಇಲ್ಲಿ ಏರಿಯಾನ ಮಿನಿಮಮ್ ಅಂತ ಹೇಳಿದಾರೆ ಅಂದರೆ a'0 ಬರಬೇಕು, a" ಗ್ರೇಟರ್ ದ್ಯಾನ್ 0 ಬರಬೇಕು. ಹೌದಾ? ಹಾಗೆ ನೋಡಿ ಈಗ ನಾವು ಅದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡಿಕೊಂಡೆ ಅಂದರೆ ದಟ್ ಇಂಪ್ಲೈಸ್ a' ಇಸ್ ಈಕ್ವಲ್ ಟು ನೋಡಿ 1/16 ಕಾನ್ಸ್ಟೆಂಟ್ ಅಲ್ಲ, 1/16 ಆಸ್ ಇಟ್ ಈಸ್ ಬರೀತೀನಿ. ನೆಕ್ಸ್ಟು ಕೆ ಸ್ಕ್ವೇರ್ ಕಾನ್ಸ್ಟೆಂಟ್ ಡಿಫರೆನ್ಷಿಯನ್ 0 ಪ್ಲಸ್ 4 π ಸ್ಕ್ವೇರ್ ಕಾನ್ಸ್ಟೆಂಟ್ ಆರ್ ಸ್ಕ್ವೇರ್ ಅಂಡ್ ಡಿಫರೆನ್ಷಿಯನ್ 2r. ಹೌದಾ?
4 pi square into 2r ಇದು ಮೈನಸ್ ಆರ್ ಇನ್ ಡಿಫರೆನ್ಷಿಯಲ್ 1 ಅದಕ್ಕೆ ಮೈನಸ್ 4 ಕೆ ಪೈ ಆಸ್ ಇಟ್ ಇಸ್ ಪ್ಲಸ್ 16 pi r square in differential plus 16 pi into 2r ಹೌದಾ? ಹಾಗೆ ಇಲ್ಲಿ ಏನು ಬರ್ತದೆ a dash is equal to 1 by 16 into 4 to 8 pi square r plus 16 to 32 pi r minus 4 k pi ಬಂತು ಹೌದಾ? ಅದ ಇದರೊಳಗೆ ಇವೆರಡರಲ್ಲೂ ಕಾಮನ್ ತೆಗಿಬೋದು ತಾನೆ ಹೌದಾ? 1 by 16 ಹಾಗೆ ಬರ್ಕೊತೀನಿ. ಎರಡರಲ್ಲೂ ಈಗ ಆರ್ನ ಕಾಮನ್ ತೊಗೊತೀನಿ ಅಂದ್ಕೊಳ್ಳಿ. ಅವಾಗ ಇಲ್ಲಿ ಏನು ಬರ್ಬೋದು 8 pi square plus 32 pi into r ಕಾಮನ್ ಮೈನಸ್ 4 k pi ಬಂತು ಹೌದಾ? ಲೆಟ್ a dash is equal to 0 ಅಂದರೆ a dash ಅಂದರೆ 1 by 16 into 8 pi square plus 32 pi into r minus 4 k pi is equal to 0 ಬರೀಬೋದಲ್ಲ ನೋಡಿ. 16ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0 ಇಂಟು 16 ಅಂದರೆ 0 ಆಗ್ಬಿಡುತ್ತೆ ಹೌದಾ? ಹಾಗಾದ್ರೆ ಇಲ್ಲಿ ಏನು ಉಳಿತಾ ಇದೆ ದಟ್ ಇಂಪ್ಲೈಸ್ 8 pi square plus 32 pi into r minus 4 k pi is equal to 0 ಆಯಿತು ಹೌದಾ? ಮೈನಸ್ 4 k pi ನ ಆ ಕಡೆ ತೊಗೊಂಡ್ವಿ ಅಂದರೆ 8 pi square plus 32 pi into r is equal to 4 k pi ಅಥವಾ r is equal to 4 k pi by 8 pi square plus 32 pi ಹೌದಾ? ಈ ಡಿನಾಮಿನೇಟರ್ಗೆ ಬರುತ್ತಲ್ಲ ನೋಡಿ. ಇನ್ನೂ ಸಿಂಪ್ಲಿಫೈ ಮಾಡ್ಕೋಬೋದು. ಎರಡರಲ್ಲೂ 4 ಪೈನ ಕಾಮನ್ ತೊಗೋಬೋದಲ್ಲ. ಹಾಗಾದ್ರೆ ಇಲ್ಲಿ 4 pi k ಇದೆ ಡಿವೈಡೆಡ್ ಬೈ 4 ಪೈನ ಕಾಮನ್ ತೊಗೊಂಡೆ ಅಂದರೆ ಇಲ್ಲಿ 2 pi ಉಳಿತದೆ ಪ್ಲಸ್ 4 8 32 ತಾನೆ, ಅದಕ್ಕೆ ಇಲ್ಲಿ 8 ಉಳಿಯುತ್ತೆ ನೋಡಿ. 4 pi ಕ್ಯಾನ್ಸಲ್ ಆಗ್ಬಿಟ್ಟು r is equal to k ಡಿವೈಡೆಡ್ ಬೈ 2 pi ಪ್ಲಸ್ 8 ಬಂತು ಹೌದಾ? ಅಂದರೆ a dash 0 ಮಾಡ್ಕೊಂಡಾಗ r ವ್ಯಾಲ್ಯೂ ಎಷ್ಟು ಬರುತ್ತೆ ಹೌದಾ? ಇದು ನೋಡಿ ಆಗದ ನಾವು a ಡಬಲ್ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. a dash is equal to ಏನು ಬಂದಿದೆ 1 by 16 into 8 pi square plus 32 pi into r minus 4 k pi ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು r ಮಾಡ್ಕೊತೀವಿ. ಅವಾಗಲ್ಲ a ಡಬಲ್ ಡ್ಯಾಶ್ ಏನು ಬರುತ್ತೆ 1 by 16 ಕಾನ್ಸ್ಟೆಂಟು 8 pi square plus 32 pi into r in the differential 1 minus constant differential 0 ಅಂದರೆ ಏನು ಬರ್ತಾ ಇದೆ 1 by 16 into 8 pi square plus 32 pi ಹೌದಾ? ಇದು ಕಂಪ್ಲೀಟ್ ಪಾಸಿಟಿವ್ ತಾನೆ, ಅದಕ್ಕೆ ಇದು ಗ್ರೇಟರ್ ದ್ಯಾನ್ 0 ಬರೀಬೋದು. ಹಾಗಾದರೆ ದಟ್ ಇಂಪ್ಲೈಸ್ a ಡಬಲ್ ಡ್ಯಾಶ್ ಗ್ರೇಟರ್ ದ್ಯಾನ್ 0 ಬರ್ತಿದೆ ಅಂದರೆ a ಈಸ್ ಮಿನಿಮಮ್ when r is equal to k divided by 2 pi plus 8 ಹೌದಾ? ಇಷ್ಟು ಬರುತ್ತಲ್ಲ. ಆದರೆ ನಾವು ಆ್ಯಕ್ಚುಲಿ ಏನು ಪ್ರೂವ್ ಮಾಡಬೇಕು ಸೈಡ್ ಆಫ್ ದ ಸ್ಕ್ವೇರ್ ಇಸ್ ಈಕ್ವಲ್ 2 ಇಂಟು ರೇಡಿಯಸ್ ಹೌದಾ? ಅಂದರೆ ನಮಗೆ ರೇಡಿಯಸ್ಸು ಮತ್ತು ಸೈಡ್ ಬೇಕು ನೋಡಿ. ರೇಡಿಯಸ್ಸು ಸೈಡ್ ಬೇಕು ಅಂದರೆ ಈ ಈಕ್ವೇಷನ್ ತೊಗೊತೀನಿ. ಇದರಲ್ಲಿ ಕೆ ಬೇಡ ತಾನೆ, ಆದರೆ ಇದರಲ್ಲಿ ಕೆ ಕ್ಯಾಲ್ಕುಲೇಟ್ ಮಾಡಿಕೊಂಡೆ ಅಂದ್ರೆ ದಟ್ ಇಂಪ್ಲೈಸ್ ಕೆ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ r ಇಂಟು 2 pi ಅಂದ್ರೆ 2 pi r, r ಇಂಟು 8 ಅಂದರೆ 8r ಹೌದಾ? ನೋಡಿ ನಾವು 1 ಅಂತ ತೊಗೊಂಡಿದ್ವಿ, ನಾವು 2 ತೊಗೊತೀನಿ. ಹಾಗಾದ್ರೆ ಫ್ರಮ್ 1 and 2 ಏನು ಬರೀಬೋದು ಫ್ರಮ್ 1 and 2 1 ಅಲ್ಲಿ ಏನಿರೋದು 4x is equal to k minus 2 pi r ಹೌದಾ? ದಟ್ ಇಂಪ್ಲೈಸ್ 4x is equal to k ಬದಲಿ ಇದನ್ನು ಬರೀಬೋದಲ್ಲ 2 pi r plus 8r minus 2 pi r plus 2 pi r minus 2 pi r ಕ್ಯಾನ್ಸಲ್. ಹಾಗಾದ್ರೆ 4x is equal to 8r ಆಯಿತು. ಡಿವೈಡಿಂಗ್ ಬೈ 4 ಮಾಡ್ಕೊಂಡು ಅಂದರೆ x is equal to 2r. ಇದನ್ನೇ ಪ್ರೂವ್ ಮಾಡೋಕ್ಕಿತ್ತಲ್ಲ ಹೌದಾ? ನೋಡಿ ಇದೊಂದು ಪ್ರಾಬ್ಲಮ್ ಡಿಫ್ರೆಂಟ್ ಅದ. ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಿಲ್ಲಿ ಆಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ.
Next problem. Next one, 14. A rectangular sheet of tin 45 centimeter by 24 centimeter. 45 centimeter by 24 centimeter is to be made into a box without top. Is to be made into a box without top by cutting off a square from each corner and folding up the flaps What should be the side of the square to be cut so that volume of the box is maximum? So that volume of a box is maximum. ನೋಡ್ಕೊಳ್ಳಿ ಇಲ್ಲಿ ಏನು ಹೇಳಿದ್ರೆ ಅಂದರೆ ರೆಕ್ಟ್ಯಾಂಗ್ಯುಲರ್ ಶೀಟ್ ಆಫ್ ಟಿನ್, ಹೌದಾ? ಅಂದರೆ ಟಿನ್ನಿಂದ ಒಂದು ರೆಕ್ಟ್ಯಾಂಗ್ಯುಲರ್ ಶೀಟ್ ಇದೆ, ಈ ಥರ ಇರ್ಬೋದು. ಫಾರ್ಟಿ 45 ಸೆಂಟಿಮೀಟರ್ ಬೈ 24 ಸೆಂಟಿಮೀಟರ್ ಅಂತ ಹೇಳ್ತಾರೆ. ಅಂದರೆ ಇದು 45 ಸೆಂಟಿಮೀಟರ್, ಇದು 24 ಸೆಂಟಿಮೀಟರ್, ಹೌದಾ? ಈ ಥರ ಒಂದು ರೆಕ್ಟ್ಯಾಂಗ್ಯುಲರ್ ಶೀಟ್ ಇದೆ. ನೆಕ್ಸ್ಟ್ ಏನಂತ ಹೇಳಿದ್ದಾರೆ, is to be made into a box without top by cutting off a square from each corner ಅಂತ ಹೇಳಿದ್ದಾರೆ, ಹೌದಾ? ಅಂದರೆ ಈಚ್ ಕಾರ್ನರ್ನ ಸ್ಕ್ವಯರ್ನ ಕಟ್ ಮಾಡ್ಕೋಬೇಕು. ಇದೊಂದು ಸ್ಕ್ವಯರ್ ಅಂತ ತಗೊತೀನಿ ಅಂದ್ಕೊಳ್ಳಿ. ಹೌದಾ? ಎಲ್ಲ ಕಾರ್ನರಲ್ಲೂ ಒಂದು ಸ್ಕ್ವಯರ್ನ ಕಟ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ, ಸ್ಕ್ವಯರಿಂದ ಸೈಡ್ನ ಎಕ್ಸ್ ಅಂತ ತಗೊತೀನಿ, ಹೌದಾ? ಈ ಥರ ಕಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ಕೋಬೇಕಂತ ಹೇಳಿದರೆ ಆ್ಯಂಡ್ ಫೋಲ್ಡಿಂಗ್ ಆಫ್ ದ ಫ್ಲಾಪ್ಸ್ ಅಂತ ಹೇಳಿದ್ದಾರೆ. ಅಂದರೆ ಇದು ಫ್ಲಾಪ್ ಅಂದರೆ ಇದು ಉಳ್ಕೊಂಡಿದೆ, ಇದು ಈಗ ಫೋಲ್ಡ್ ಮಾಡಬೇಕು, ಹೌದಾ? ಫೋಲ್ಡ್ ಮಾಡ್ಕೊಂಡಾಗ ಇದೊಂದು ಬೇಸ್ ಆಗುತ್ತೆ, ಹೌದಾ? ಇದೆಲ್ಲ ಹೈಟ್ ಆಗಿಬಿಡುತ್ತೆ, ಹೌದಾ? ಅವಾಗೆಲ್ಲ ಒಂದು ಬಾಕ್ಸ್ ಬರುತ್ತಲ್ಲ, ಬಾಕ್ಸ್ ವಿತೌಟ್ ಟಾಪ್ ಬಂದ್ಬಿಡುತ್ತೆ, ಹೌದಾ? ಅಂದರೆ ಈ ಥರ ಈಗ ಒಂದು ಬಾಕ್ಸ್ ಬರ್ತದೆ ಅಲ್ಲಿ. ಈ ಥರ ಬಾಕ್ಸ್ ಬರುತ್ತೆ, ಇದು ಬೇಸ್ ಇಲ್ಲಿದೆ, ಇವೆಲ್ಲ ಫೋಲ್ಡ್ ಮಾಡಿದಾಗ ಬಂದಿರೋದು ಇದು ಹೈಟ್, ಹೌದಾ? ಈ ಥರ ಒಂದು ಬಾಕ್ಸ್ ಬರುತ್ತೆ. ಈ ಬಾಕ್ಸ್ ವಾಲ್ಯೂಮ್ ಮಿನಿಮಮ್ ಇತ್ತು ಅಂದರೆ ಸೈಡ್ ಆಫ್ ದ ಸ್ಕ್ವಯರ್ ಕೇಳಿದಾರೆ ಅಷ್ಟೇ, ಹೌದಾ? ಸಾರಿ, ವಾಲ್ಯೂಮ್ ಆಫ್ ದ ಬಾಕ್ಸ್ ಇಸ್ ಮ್ಯಾಕ್ಸಿಮಮ್ ಇತ್ತು ಅಂದರೆ ಈ ಸೈಡ್ ಆಫ್ ದ ಸ್ಕ್ವಯರ್ ಕೇಳಿದಾರೆ. ಅದಕ್ಕೆ ಇಲ್ಲಿ ಹೇಗೆ ಬರ್ಕೊಂತ ನೋಡಿ, ಲೆಟ್ ಎಕ್ಸ್ ಬಿ ದ ಸೈಡ್ ಆಫ್ ಸ್ಕ್ವಯರ್ ಆ್ಯಂಡ್ ವಿ ಬಿ ದ ವಾಲ್ಯೂಮ್ ಆಫ್ ಬಾಕ್ಸ್, ವಾಲ್ಯೂಮ್ ಆಫ್ ಬಾಕ್ಸ್, ಹೌದಾ? ಮತ್ತು ನೋಡಿ, ಇದು ಎಕ್ಸ್, ಇದು ಹಾಗಾದರೆ ಈ ಲೆಂತ್ ಇಲ್ಲಿಂದ ಇಲ್ಲಿಗಿರೋ ಲೆಂತ್ನ ಏನು ಬರೀಬೋದು ನಾವು? ಈ ಲೆಂತ್ನ ಕಂಪ್ಲೀಟ್ ಲೆಂತ್ 45 ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಲೆಂತ್ ಏನಾಗಿರುತ್ತೆ? 45 ಮೈನಸ್ 2x ಬರೀಬೋದಾ? ಯಾಕಂದ್ರೆ ಇಲ್ಲೊಂದು ಎಕ್ಸ್ ಇಲ್ಲೊಂದು ಎಕ್ಸ್ ಇದೆ, ಹಾಗಾದ್ರೆ ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಹಾಗಾದ್ರೆ ಈ ಲೆಂತ್ ಏನಾಗಿರುತ್ತೆ? 24 ಇಲ್ಲಿಂದ ಇಲ್ಲಿಗಿರೋ ಲೆಂತು, ಹೌದಾ? ಸರ್, ಈ ಲೆಂತ್ 24 ಮೈನಸ್ 2x ಆಗಬೇಕು, ಹೌದಾ? ನೋಡಿ, ಆ್ಯಕ್ಚುಲಿ ನಮಗೆ ವಿ ನೋ ದಟ್ ವಾಲ್ಯೂಮ್ ಇಸ್ ಈಕ್ವಲ್ ಏನು ಗೊತ್ತಿರೋದು? ಲೆಂತ್ ಇಂಟು ವಿಡ್ತ್ ಇಂಟು ಹೈಟ್, ಹೌದಾ? ನೋಡಿ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಹೇಳ್ಬೋದು. ಲೆಂತ್ ಏನಿದೆ? 45 ಮೈನಸ್ 2x ಇದೆ. ಬ್ರೆಡ್ತ್ 24 ಮೈನಸ್ 2x ಇಂಟು ಹೈಟ್ ಅಂತ ಹೇಳಿದ್ರೆ ಇದೇ ತಾನೆ, ಹಿಂಗೆ ಫೋಲ್ಡ್ ಆದಾಗ ಎಕ್ಸ್ ಬಂದ್ಬಿಡುತ್ತೆ. ಇದು ವಾಲ್ಯೂಮ್. ವಾಲ್ಯೂಮ್ ಮಿನಿಮಮ್ ಇತ್ತು ಅಂದರೆ, ಸಾರಿ ಮ್ಯಾಕ್ಸಿಮಮ್ ಇತ್ತು ಅಂದರೆ ಎಕ್ಸ್ ಏನಾಗಿದೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ? ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿಕೊಂಡೆ ಅಂದರೆ ಇದೇನು ಬರ್ಬೋದು ನಮಗೆ? 45 ಇಂಟು 24 ಮೈನಸ್ 45 ಇಂಟು 2 ಅಂದರೆ 90x ಮೈನಸ್ 24 2 48x ಮೈನಸ್ ಆಫ್ ಮೈನಸ್ ಪ್ಲಸ್ 4
ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್. ಹೌದಾ? ವಾಲ್ಯೂಮ್ ಇಸ್ ಈಕ್ವಲ್ ನೋಡಿ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಬಿಟ್ಟು ಮಾಡ್ಬೋದು. 45 ಇಂಟು 24 ಬೇಕು. ಹೌದಾ? $45 into 24 1080 ಬರ್ತದೆ ಇದು. ಹಾಗಾದ್ರೆ 1080 ಇಂಟು ಎಕ್ಸ್ ಅಂದ್ರೆ 1080x ಮೈನಸ್ 90x ಸ್ಕ್ವೇರ್ ಮೈನಸ್ 48x ಸ್ಕ್ವೇರ್, ಎಕ್ಸಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಪ್ಲಸ್ 4x ಕ್ಯೂಬ್ ಬಂತು. ಹೌದಾ? ಹಾಂ ನೋಡಿ, ವಾಲ್ಯೂಮ್ ಇಸ್ ಈಕ್ವಲ್ ಟು ಏನು ಬರುತ್ತೆ, ಫಸ್ಟ್ ಎಕ್ಸ್ ಕ್ಯೂಬ್ ಬರ್ಕೊಂಬರ್ತೀನಿ, 4x ಕ್ಯೂಬ್ 90 ಮೈನಸ್ 90 ಮೈನಸ್ 48 ಅಂದರೆ ಮೈನಸ್ 1 38x ಸ್ಕ್ವೇರ್ ಪ್ಲಸ್ 1080x ಬಂತು. ಹೌದಾ? ಎಷ್ಟು ಬರುತ್ತಲ್ಲ, ಇದು ವಾಲ್ಯೂಮ್ ಆಯಿತು. ಇದನ್ನು ವಾಲ್ಯೂಮ್ ಇಸ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಫಸ್ಟ್ ವಿ ಡ್ಯಾಶ್ ಮಾಡ್ಕೋಬೇಕು ತಾನೆ. ಯಾರಿದ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ವಿ ಡ್ಯಾಶ್ ಇಸ್ ಈಕ್ವಲ್ 4x ಕ್ಯೂಬ್ ಇನ್ ಡಿಫ್ರೆನ್ಷಿಯೇಟ್ 4 ಇಂಟು 3x ಸ್ಕ್ವೇರ್ ಮೈನಸ್ 138 ಇಂಟು 2x ಪ್ಲಸ್ 1080 ಇಂಟು 1 ಬರುತ್ತೆ. ಹೌದಾ? here v dash is equal to 12x square minus 138 into 2 ಅಂತ ಹೇಳಿದೆ, 2 8s are 16, 2 3 are 6 plus 1 7, 2 1 2. ಹೌದಾ? x ಪ್ಲಸ್ 1080 ಬಂತು. ಇದು ವಿ ಡ್ಯಾಶ್ ಬಂತು ತಾನೆ. ನೆಕ್ಸ್ಟ್ ಯಾವಾಗಲೂ ಏನು ಮಾಡ್ತೀವಿ, ಲೆಟ್ ವಿ ಡ್ಯಾಶ್ ಇಸ್ ಈಕ್ವಲ್ ಟು 0. ವಿ ಡ್ಯಾಶ್ ಇಸ್ ಈಕ್ವಲ್ ಟು 0 ಅಂತ ಹೇಳಿದ್ರೆ 12x ಸ್ಕ್ವೇರ್ ಮೈನಸ್ 276x ಪ್ಲಸ್ 1080 ಇಸ್ ಈಕ್ವಲ್ ಟು 0. ಹೌದಾ? ನೋಡಿ, ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಂಪ್ಲಿಫೈ ಮಾಡ್ಕೋಬೇಕು. ನೋಡಿ, 12ಇಂದ ಡಿವೈಡ್ ಆಗುತ್ತೆ. ಇದು ಡಿವೈಡಿಂಗ್ ಬೈ 12 ಮಾಡಿದೆ ಅಂದರೆ ಏನು ಬರ್ಬೋದು, ಇದಂತ ಎಕ್ಸ್ ಸ್ಕ್ವೇರ್ ಆಯಿತು ಮೈನಸ್ 12 2s are 24, 36 ಉಳಿತು, 12 3s are 36. ಹೌದಾ? 23x ಪ್ಲಸ್ 12 9s are 108 ತಾನೆ, ಅದಕ್ಕೆ 90 ಇಸ್ ಈಕ್ವಲ್ ಟು 0. ಎಷ್ಟು ಬರುತ್ತೆ? ಹೌದಾ? ನೋಡಿ, ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ 90 ಬರಬೇಕು, ಆ್ಯಡ್ ಮಾಡಿದಾಗ 23 ಬರಬೇಕು. ಹೌದಾ? ನೋಡಿ, 18 5 ಬರುತ್ತಲ್ಲ, ಹಾಗಾದ್ರೆ ಇದು 18 5 ಬರುತ್ತೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 18x ಮೈನಸ್ 5x ಪ್ಲಸ್ 90 ಈಸ್ ಈಕ್ವಲ್ ಟು 0. ಎರಡರಲ್ಲೂ ಎಕ್ಸ್ ಕಾಮನ್ ತೊಗೊಂಡೆ ಅಂದರೆ ಇಲ್ಲಿ ಎಕ್ಸ್ ಮೈನಸ್ 18 ಮೈನಸ್ 5 ಕಾಮನ್ ತೊಗೊಂಡ್ವಿ ಅಂದರೆ ಎಕ್ಸ್ ಮೈನಸ್ 18 ಇಸ್ ಈಕ್ವಲ್ ಟು 0. ಹೌದಾ? ದಟ್ ಇಂಪ್ಲೈಸ್ ಎಕ್ಸ್ ಮೈನಸ್ 18 ಇಂಟು ಎಕ್ಸ್ ಮೈನಸ್ 5 ಈಕ್ವಲ್ ಟು 0. ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು 18 ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು 5. ಇಷ್ಟು ಬರ್ತಲ್ಲ. ನೋಡಿ, ಎರಡೂ ವ್ಯಾಲ್ಯೂ ಬರಬೇಕು ಅಂತ ಏನಿಲ್ಲ ಅಲ್ಲಿ. ಏನಾದ್ರು ಎಕ್ಸ್ ಇಸ್ ಈಕ್ವಲ್ ಟು 18 ಆಯಿತು ಅಂದರೆ 24 ಮೈನಸ್ 2x ಇದೆ ಇಲ್ಲಿ, 24 ಮೈನಸ್ 36 ಆಗ್ಬಿಟ್ಟು ಈ ಸೈಡ್ ನೆಗೆಟಿವ್ ಆಗ್ಬಿಡುತ್ತಲ್ಲ. ಹಾಂ ನೋಡಿ, ಇಲ್ಲಿಗ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 18 ದೆನ್ 24 ಮೈನಸ್ 2x ಏನಾಗ್ಬಿಡುತ್ತೆ, 24 ಮೈನಸ್ 2 ಇಂಟು 18 ಅಂದರೆ 24 ಮೈನಸ್ 36 ಅಂತ ಹೇಳಿದ್ರೆ ಇದು ಲೆಸ್ ದ್ಯಾನ್ 0 ಆಯಿತು. ಹೌದಾ? ದಟ್ ಇಂಪ್ಲೈಸ್ ಸೈಡ್ ಈಸ್ ಏನಾಗ್ತದೆ, ನೆಗೆಟಿವ್. ಹೌದಾ? ದಟ್ ಇಂಪ್ಲೈಸ್ ಇಟ್ ಈಸ್ ನಾಟ್ ಪಾಸಿಬಲ್. ಹೌದಾ? therefore x not equal to 18 ಆಯಿತು. ದಟ್ ಇಂಪ್ಲೈಸ್ x is equal to 5. ಇಷ್ಟು ಬರುತ್ತೆ. ಹೌದಾ? ನೋಡಿ, x 5 ಅಂತ ಅಲ್ಲಿಗ. ನೆಕ್ಸ್ಟ್ ನಮಗೆ ವಾಲ್ಯೂಮ್ ಇಸ್ ಮ್ಯಾಕ್ಸಿಮಮ್ ಅಂತ ಹೇಳಿದಾರೆ. ಈಗ ವಿ ಡಬಲ್ ಡ್ಯಾಶ್ ಏನಾಗುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಆಗ ನೋಡಿ, ನಾವು ವಿ ಡ್ಯಾಶ್ ಇಸ್ ಈಕ್ವಲ್ ಟು 12x ಸ್ಕ್ವೇರ್ ಮೈನಸ್ 276x ಪ್ಲಸ್ 1080. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ ವಿ ಡಬಲ್ ಡ್ಯಾಶ್ ಇಸ್ ಈಕ್ವಲ್ 12 2s 24x ಮೈನಸ್ 276 ಬರುತ್ತೆ. ಹೌದಾ? ಎಕ್ಸಿಗೆ 5 ತೊಗೊಂಡ್ವಿ ಅಂದರೆ ವಿ ಡಬಲ್ ಡ್ಯಾಶ್ ಅಟ್ ಎಕ್ಸ್ ಈಕ್ವಲ್ ಟು 5 ಅಂತ ಹೇಳಿದೆ 24 ಇಂಟು 5 ಮೈನಸ್ 276. 24 ಇಂಟು 5 ಅಂದರೆ 5 4s are 20, 5 2s are 10 plus 2 ಅಂದರೆ 12, 120 ಮೈನಸ್ 276 ಆಬ್ವಿಯಸ್ಲಿ ನೆಗೆಟಿವ್ ಬರುತ್ತಲ್ಲ.
ಸರ್ ವಿ ಡಬಲ್ ಡ್ಯಾಶ್ ನೆಗೆಟಿವ್ ಬಂತು ದಟ್ ಇಂಪ್ಲೈಸ್ ವಿ ಈಸ್ ಮ್ಯಾಕ್ಸಿಮಮ್ ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂದಿರೋದು 5 ಸೆಂಟಿಮೀಟರ್ಸ್. therefore ಸೈಡ್ ಆಫ್ ದ ಸ್ಕ್ವೇರ್ ಈಸ್ 5 ಸೆಂಟಿಮೀಟರ್ಸ್ ಬರುತ್ತೆ. ಯಾಕಂದರೆ ಎಕ್ಸ್ ಬಿದ ಸೈಡ್ ಅಂತ ಹೇಳಿದ್ವಲ್ಲ, ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕಿತ್ತಷ್ಟೇ. ಇದು ಫಸ್ಟ್ ಇಲ್ಲಿ ಏನಂತ ಹೇಳೋದು, ಒಂದು ರೆಕ್ಟ್ಯಾಂಗ್ಯುಲರ್ ಟಿನ್ ಇತ್ತು, ಅದರದ್ದು ಕಾರ್ನರ್ಸ್ನ ಸ್ಕ್ವಯರ್ ಥರ ಕಟ್ ಮಾಡಬೇಕು. ಕಟ್ ಮಾಡ್ಕೊಂಡ್ಮೇಲೆ ಇದು ಫೋಲ್ಡ್ ಮಾಡ್ಕೊಂಡಾಗ ಒಂದು ಬಾಕ್ಸ್ ಆಗುತ್ತೆ. ಆ ಬಾಕ್ಸಿಂದು ವಾಲ್ಯೂಮ್ ಮ್ಯಾಕ್ಸಿಮಮ್ ಇತ್ತು ಅಂದರೆ ಈ ಸೈಡ್ ಆಫ್ ದ ಸ್ಕ್ವಯರ್ ಎಷ್ಟು ಅಂತ ಕೇಳಿದ್ವಿ, ಹೌದಾ? ಫಸ್ಟ್ ವಾಲ್ಯೂಮ್ನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ವಾಲ್ಯೂಮ್ ಇಸ್ ಮ್ಯಾಕ್ಸಿಮಮ್ ಅಂದರೆ ವಿ ಡ್ಯಾಶ್ ಇಕ್ವಲ್ ಟು 0, ವಿ ಡಬಲ್ ಡ್ಯಾಶ್ ಇಸ್ ಲೆಸ್ ದಾನ್ 0. ಅದನ್ನು ತೊಗೊಂಡಾಗ ಎಕ್ಸ್ ವ್ಯಾಲ್ಯೂ 5 ಬಂದಿದೆ. ಮತ್ತು 18 ಯಾಕೆ ಬರೋಲ್ಲ ಅಂತ ಹೇಳಬೇಕು. 18 ಯಾಕೆ ಬರೋಲ್ಲ ಅಂದರೆ ಸೈಡ್ ಆಫ್ ದ ಬಾಕ್ಸ್ ಏನಾಗ್ಬಿಡುತ್ತೆ, ಅಲ್ಲಿ ನೆಗೆಟಿವ್ ಆಗಿಬಿಡುತ್ತೆ. ಸೈಡ್ ಕೆನಾಟ್ ಬಿ ನೆಗೆಟಿವ್ ತಾನೆ, therefore 18 ಬರೋಲ್ಲ. ಅದಕ್ಕೆ ಎಕ್ಸ್ ಈಕ್ವಲ್ ಟು 5 ಬರ್ಕೊಂಡಿದ್ದೀವಿ ಅಷ್ಟೇ. ಐಡಿಯಾ ಗೊತ್ತಲ್ಲ ಹೇಗೆ ಮಾಡ್ಕೊಂಡಿದ್ದೀವಿ ಅಂತೇಳಿ. ಈ ಪ್ರಾಬ್ಲಮ್ ಡಿಫ್ರೆಂಟ್ ಇದೆ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 15 ಸೇಮ್ ಟೈಪ್ ಇದೆ, ಹೋಮ್ ವರ್ಕ್ ತೊಗೊಂಡಿರಿ ಅದು ನೋಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 15 ಸೇಮ್ ಇರೋದು, ಯಾವ ಥರ ಮಾಡ್ಕೋಬೇಕಂತೇಳಿ. ಎ ಸ್ಕ್ವಯರ್ ಪೀಸ್ ಆಫ್ ಟಿನ್ 18 ಸೆಂಟಿಮೀಟರ್ಸ್, ಎ ಸ್ಕ್ವಯರ್ ಪೀಸ್ ಆಫ್ ಟಿನ್ 18 ಸೆಂಟಿಮೀಟರ್ಸ್ is to be made into a box without top by cutting a square from each corner and folding up the flaps to form a box. What should be the side of the square to be cut so that volume of the box is maximum? ಎಲ್ಲ ಸೇಮ್ ಇದೆ. ಅಲ್ಲಿ ರೆಕ್ಟ್ಯಾಂಗಲ್ ಕೊಟ್ಟಿದ್ರು, ಇಲ್ಲೇನು ಕೊಟ್ಟಿದ್ದಾರೆ, ಸ್ಕ್ವಯರ್ ಟಿನ್ ಕೊಟ್ಟಿದ್ದಾರೆ. ಅಂದರೆ ಈ ಥರ ತೊಗೋಬೇಕಷ್ಟೆ. ಇದು ಸ್ಕ್ವಯರ್ ಅಂತ ತೊಗೊತೀನಿ, ಹೌದಾ? ನೋಡಿ ಕಾರ್ನರಿಂದ ಸ್ಕ್ವಯರ್ನ ಕಟ್ ಮಾಡ್ಕೊತ ಬರ್ತೀವಿ ಈ ಥರ. ಇದು ಸೈಡ್ನೆಲ್ಲ ಏನು ತೊಗೊಂಡಿರ್ತೀವಿ ನಾವು, ಎಕ್ಸ್, ಹೌದಾ? ಇದು ತೊಗೊಂಡ್ವಿ ಅಂದ್ಕೊಳ್ಳಿ. ಮತ್ತು ಇದ್ರದ್ದು ಲೆಂತ್ ಏನಂತ ಕೊಟ್ಟಿರೋದು ಅಂದರೆ 18 ಸೆಂಟಿಮೀಟರ್ಸ್, ಹೌದಾ? ಈಗ ಇದನ್ನ ಫೋಲ್ಡ್ ಮಾಡ್ಕೋಬೇಕು, ಹೌದಾ? ಫೋಲ್ಡಿಂಗ್ ಆಫ್ ದ ಫ್ಲಾಪ್ಸ್ ಅಂತ ಹೇಳಿದ್ದಾರೆ. ಇದಕ್ಕೆ ಫೋಲ್ಡ್ ಮಾಡಿದಾಗ ಒಂದು ಬಾಕ್ಸ್ ಆಗುತ್ತಲ್ಲ, ಬಾಕ್ಸ್ ಆದಾಗ ಈ ಲೆಂತ್ ಏನಾಗ್ಬೋದು, ಇಲ್ಲಿಂದ ಇಲ್ಲಿಗೆ 18 ಕೊಟ್ಟಿದ್ದಾರೆ, -2x ಮಾಡಬೇಕು. ಅದ್ರದ್ದು 18 -2x ಆಗುತ್ತೆ ಈ ಲೆಂತು. ಅದೇ ಥರ ಈ ಲೆಂತ್ ಏನಾಗಿರುತ್ತೆ ಅಂದರೆ 18 - 2x ಹಾಗಾದ್ರೆ ಇಲ್ಲಿ ವಾಲ್ಯೂಮ್ ಏನು ತೊಗೋಬೇಕು, 18 - 2x ಇಂಟು 18 - 2x ಇಂಟು ಎಕ್ಸ್. ನೆಕ್ಸ್ಟ್ ಎಲ್ಲ ಐಡಿಯಾ ಸೇಮ್, ಹೌದಾ? ಮಾಡ್ಬೋದಲ್ಲ? ಇದೊಂದು ಪ್ರಾಬ್ಲಮ್ ನಾವು ಹೋಮ್ ವರ್ಕ್ ತೊಗೊಂಡಿರಿ. ನೆಕ್ಸ್ಟ್ ಟಾಪಿಕ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್, absolute maximum and absolute minimum. Absolute minimum ನೋಡ್ಕೊಳ್ಳಿ. ಆಲ್ರೆಡಿ ನಮಗೆ ಏನೇನು ಐಡಿಯಾ ಗೊತ್ತಿದೆ ಅಂದರೆ ಮ್ಯಾಕ್ಸಿಮಮ್ ಗೊತ್ತಿದೆ, ಮಿನಿಮಮ್ ಗೊತ್ತಿದೆ, ಲೋಕಲ್ ಮ್ಯಾಕ್ಸಿಮಮ್ ಲೋಕಲ್ ಮಿನಿಮಮ್ ಅಂತ. ಈಗ ಇಲ್ಲಿ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಬ್ಸಲ್ಯೂಟ್ ಮಿನಿಮಮ್ ಎಲ್ಲದಕ್ಕೂ ಡಿಫ್ರೆನ್ಸ್ ಕರೆಕ್ಟಾಗಿ ಗೊತ್ತಿರಬೇಕು. ನೋಡ್ಕೊಳ್ಳಿ. If f of x is the continuous function in closed interval a comma b, ನೋಡಿ ಇಲ್ಲಿ ಕ್ಲೋಸ್ಡ್ ಇಂಟರ್ವಲ್ ತೊಗೊತಿದ್ವಿ, ಅಲ್ಲಾದ್ರೆ ಓಪನ್ ಇಂಟರ್ವಲ್ ತೊಗೊತಿದ್ವಿ, ಹೌದಾ? then the greatest value of f of x is called absolute maximum and least value of f of x is called absolute minimum. ನೋಡಿ ಇಲ್ಲಿ ಐಡಿಯಾ ಕರೆಕ್ಟಾಗಿ ಗೊತ್ತಾಗಬೇಕೀಗ. ನೋಡಿ ಗ್ರಾಫಲ್ಲಿ ಯಾವ ಥರ ಗೊತ್ತಾಗುತ್ತೆ ಅಂದರೆ, ನೋಡಿ ಎಕ್ಸ್ ಆಕ್ಸಿಸ್ ಇಲ್ಲಿ ವೈ ಆಕ್ಸಿಸ್ ತೊಗೊತೀನಿ. y ಇಸ್ ಈಕ್ವಲ್ ಎಫ್ ಆಫ್ ಎಕ್ಸ್ನ ಫಂಕ್ಷನ್ ಈ ಥರ ಹೇಗೋ ತೊಗೊಂಡೆ ಅಂದ್ಕೊಳ್ಳಿ. ಈ ಥರ ಫ್ರಮ್ ಎ ಟು ಬಿ, ಇದನ್ನ ಎ ಅಂತ ತೊಗೊತೀನಿ, ಇದು ಬಿ, ಹೌದಾ? ನೋಡಿ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಬ್ಸಲ್ಯೂಟ್ ಮಿನಿಮಮ್ನ ಡಿಫೈನ್ ಮಾಡ್ಬೇಕಾದ್ರೆ ಎ ಆ್ಯಂಡ್ ಬಿನೂ ನಾವು ಇನ್ಕ್ಲೂಡ್ ಮಾಡಿದ್ವಿ, ಹೌದಾ? ನೋಡಿ ಇಡೀ ಫಂಕ್ಷನಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಅಂತ ಇದು ಬರುತ್ತೆ,
ಹೌದಾ? ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಇದಕ್ಕೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ಹೌದಾ? ನೋಡಿ ಕಮ್ಮಿ ಇರೋ ವ್ಯಾಲ್ಯೂ ಇದು ಬರುತ್ತೆ ತಾನೆ, ಇದಕ್ಕೆ ಏನಂತ ಹೇಳ್ತೀವಿ ನಾವು? ಅಬ್ಸಲ್ಯೂಟ್ ಮಿನಿಮಮ್. ಈಗ ನೋಡಿ ಗೊತ್ತಿರಬೇಕು, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಂದರೆ ಗ್ರೇಟೆಸ್ಟ್ ವ್ಯಾಲ್ಯೂ ಆಫ್ ದ ಫಂಕ್ಷನ್, ಅಬ್ಸಲ್ಯೂಟ್ ಮಿನಿಮಮ್ ಅಂದರೆ ಲೀಸ್ಟ್ ವ್ಯಾಲ್ಯೂ ಆಫ್ ದ ಫಂಕ್ಷನ್. ಹೌದಾ? ನೆಕ್ಸ್ಟ್ ಇನ್ನೂ ಏನೇನು ಗೊತ್ತಿರಬೇಕು, ಬರೀ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಹೇಳಿದ್ರೆ ಇದು ಆ್ಯಕ್ಚುಲಿ ಏನಾಗಿರುತ್ತೆ, ಇಲ್ಲೊಂದು ಮಿನಿಮಮ್ ಇದೆ, ಇಲ್ಲೊಂದು ಮಿನಿಮಮ್ ಇದೆ. ಹೌದಾ? ಎರಡೆರಡು ಮಿನಿಮಮ್ ಇದೆ, ಅದಕ್ಕೆ ಲೋಕಲ್ ಮಿನಿಮ ಅಂತ ಹೇಳ್ತಿದ್ವಿ. ಇವೆರಡರಲ್ಲಿ ಕಮ್ಮಿ ಇರೋದು ಇದು ತಾನೆ, ಅದಕ್ಕೆ ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಆ್ಯಕ್ಚುಲಿ ಮಿನಿಮಮ್ ಇದು. ಇದಕ್ಕೆ ಆ್ಯಕ್ಚುಲಿ ನಾವು ರಿಲೇಟಿವ್ಲಿ ಮಿನಿಮಮ್ ಅಥವಾ ಲೋಕಲ್ ಮಿನಿಮಮ್ ಅಂತ ಹೇಳ್ತೀವಿ. ಹೌದಾ? ನೋಡಿ ಎಲ್ಲದಕ್ಕೂ ಡಿಫ್ರೆನ್ಸ್ ಕರೆಕ್ಟಾಗಿ ಗೊತ್ತಾಗ್ತಾ ಹೋಗ್ಬೇಕು. ಅದೇ ಥರ ನೋಡಿ ಇವೆರಡರೊಳಗೆ ಹೈಯೆಸ್ಟ್ ನೋಡ್ಕೊಂಡ್ರೆ ಇದು ತಾನೆ, ಇದು ಮ್ಯಾಕ್ಸಿಮಮ್ ಆಗಿರುತ್ತೆ, ಇದು ಲೋಕಲ್ ಮ್ಯಾಕ್ಸಿಮಮ್ ಆಗುತ್ತೆ. ಹೌದಾ? ಅದೇ ನೋಡಿ ಇಲ್ಲಿ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ ಕಂಪ್ಲೀಟ್ ಗ್ರಾಫಲ್ಲಿ ಹೈಯೆಸ್ಟ್ ವ್ಯಾಲ್ಯೂನೇ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್. ಹೌದಾ? ನೋಡಿ ಒಂದೊಂದ್ಸಲ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಮತ್ತು ಮ್ಯಾಕ್ಸಿಮಮ್ ಸೇಮ್ ಆಗ್ಬೋದು, ಅದು ಗ್ರಾಫ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಈಗ ಗ್ರಾಫ್ ಏನಾದ್ರು ಈ ಥರ ಇತ್ತು ಅಂದ್ಕೊಳ್ಳಿ, ಹೀಗೆ ಅವಾಗ ಇದ್ರಾಗ ಹೈಯೆಸ್ಟ್ ವ್ಯಾಲ್ಯೂನೇ ಇದು, ಮ್ಯಾಕ್ಸಿಮಮ್ ಇದೆ ತಾನೆ, ಅವಾಗ ಇಲ್ಲಿ ಏನಾಗಿರುತ್ತೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಗಿದೆ ಇಲ್ಲಿ. ಯಾಕಂದ್ರೆ ಇದನ್ನು ಏನಂತ ಹೇಳ್ಬೋದು ಅಂದ್ರೆ ಲೋಕಲ್ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಹೌದಾ? ಅಂದರೆ ಈ ಗ್ರಾಫಲ್ಲಿ ಮೂರು ಸೇಮ್ ಆಗಿಬಿಟ್ಟಿದೆ ಇಲ್ಲಿ. ಹೌದಾ? ಅದಕ್ಕೆ ನಮಗೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಲೋಕಲ್ ಮ್ಯಾಕ್ಸಿಮಮ್ ಮೂರೂ ಸೇಮ್ ಆಗ್ಬೋದು. ಆಯ್ತಲ್ಲ? ಅದಕ್ಕೆ ನೋಡಿ ಇಲ್ಲಿ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಮತ್ತು ಅಬ್ಸಲ್ಯೂಟ್ ಮಿನಿಮಮ್ನ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಇದು ಎ ಮೇಲೆ ಬಿ ಮೇಲೂ ಡಿಪೆಂಡ್ ಆಗುತ್ತೆ ತಾನೆ. ಅದಕ್ಕೆ ಇಲ್ಲಿ ಯಾವ ಥರ ಮಾಡ್ತೀವಿ ಅಂದರೆ ಸ್ಟೆಪ್ 1 ಸಾಲ್ವ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಆ್ಯಂಡ್ ಫೈಂಡ್ ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳ್ತೀವಿ. ಲೆಟ್ ಸಿ ಬಿ ದ ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡಿ ಸ್ಟೆಪ್ 2 ಅಲ್ಲಿ ಫೈಂಡ್ ಎಫ್ ಆಫ್ ಎ ವ್ಯಾಲ್ಯೂ, ಎಫ್ ಆಫ್ ಬಿ ವ್ಯಾಲ್ಯೂ ಆ್ಯಂಡ್ ಎಫ್ ಆಫ್ ಸಿ ವ್ಯಾಲ್ಯೂ. ಹೌದಾ? ನೋಡಿ ಎಫ್ ಆಫ್ ಎ ವ್ಯಾಲ್ಯೂ, ಎಫ್ ಆಫ್ ಬಿ ವ್ಯಾಲ್ಯೂ ಮತ್ತು ಎಫ್ ಆಫ್ ಸಿ ವ್ಯಾಲ್ಯೂ ಮೂರೂ ಫೈಂಡ್ ಔಟ್ ಮಾಡ್ಕೋಬೇಕು. ಈ ಮೂರಲ್ಲಿ ಯಾವುದು ಹೈಯೆಸ್ಟ್ ಇರುತ್ತಲ್ಲ, ದ ಗ್ರೇಟೆಸ್ಟ್ ಅಮಾಂಗ್ ದೀಸ್ 3 ವ್ಯಾಲ್ಯೂಸ್ ಇಸ್ ಕಾಲ್ಡ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್, ದ ಲೀಸ್ಟ್ ಅಮಾಂಗ್ ದೀಸ್ 3 ವ್ಯಾಲ್ಯೂಸ್ ಇಸ್ ಕಾಲ್ಡ್ ಅಬ್ಸಲ್ಯೂಟ್ ಮಿನಿಮಮ್ ಅಂತ ಹೇಳ್ತೀವಿ. ಹೌದಾ? ಯಾಕಂದರೆ ನೋಡಿ ಏನಾದ್ರು ಈ ಥರ ಇತ್ತು ಅಂದರೆ ಇದು ಕ್ರಿಟಿಕಲ್ ಪಾಯಿಂಟ್ ಆಗಿರ್ತದೆ ಸಿ. ಹೌದಾ? ಅಂದರೆ ಸಿ ಹತ್ರನೇ ಏನಾಗ್ಬಿಡ್ತು ನಮಗೆ ಮ್ಯಾಕ್ಸಿಮಮ್ ಬಂತು. ಇದು ಎ, ಇದನ್ನ ಬಿ ಅಂದ್ಕೊಂಡಿರ್ತೀನಿ. ಹೌದಾ? ಅದು ನೋಡಿ ಇಲ್ಲಿ ಎಫ್ ಆಫ್ ಎ ವ್ಯಾಲ್ಯೂ, ಎಫ್ ಆಫ್ ಸಿ ವ್ಯಾಲ್ಯೂ ಮತ್ತು ಎಫ್ ಆಫ್ ಬಿ ವ್ಯಾಲ್ಯೂ. ಎಫ್ ಆಫ್ ಎ ಕಮ್ಮಿ ಇದೆ, ಅದಕ್ಕೆ ಇದನ್ನು ಅಬ್ಸಲ್ಯೂಟ್ ಮಿನಿಮಮ್ ಅಂತ ಹೇಳ್ತೀವಿ. ಎಫ್ ಆಫ್ ಸಿ ವ್ಯಾಲ್ಯೂ ಜಾಸ್ತಿ ಇದೆ ತಾನೆ, ಅದಕ್ಕೆ ಅದನ್ನ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ಹೌದಾ? ಅಂದರೆ ನಮಗೆ ವ್ಯಾಲ್ಯೂ ಏನೇ ಬಂದ್ರೂ ಎಫ್ ಆಫ್ ಎ ಅಲ್ಲಿ ಬರಬೇಕು, ಇಲ್ಲ ಎಫ್ ಆಫ್ ಸಿ ಅಲ್ಲಿ ಬರಬೇಕು, ಇಲ್ಲ ಅಂದರೆ ಎಫ್ ಆಫ್ ಬಿ ಅಲ್ಲಿ ಬರಬೇಕು. ಹೌದಾ? ಇದು ಮೂರೊಳಗೆ ಬರಬೇಕು. ಯಾಕೆ ಮೂರೂ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಮೂರು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡಾಗ ಯಾವ್ದು ಹೈಯೆಸ್ಟ್ ಇರುತ್ತೆ ಅದು ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ಮು, ಯಾವ್ದು ಕಮ್ಮಿ ಇರುತ್ತೆ ಅದಕ್ಕೆ ಅಬ್ಸಲ್ಯೂಟ್ ಮಿನಿಮಮ್. ಅದೇ ಈ ಗ್ರಾಫಲ್ಲಿ ನೋಡಿಕೊಂಡೆ ಅಂದರೆ ಎಫ್ ಆಫ್ ಎ ಅಬ್ಸಲ್ಯೂಟ್ ಮಿನಿಮಮ್ ಆಗಿದೆ, ಎಫ್ ಆಫ್ ಬಿ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಆಗಿದೆ. ಇದೆಲ್ಲ ಆ್ಯಕ್ಚುಲಿ ಸಿ. ಇದು ಇವೆಲ್ಲ ವ್ಯಾಲ್ಯೂಸ್ ಏನಾಗಿರುತ್ತೆ ಅಂದರೆ ಸಿ. ಹೌದಾ? ಅಂದರೆ ಎಫ್ ಆಫ್ ಸಿ ಯಾವುದು ಹೈಯೆಸ್ಟ್ ವ್ಯಾಲ್ಯೂ ಬರಲ್ಲ ಇಲ್ಲಿ, ಅದಕ್ಕೆ ಎಫ್ ಆಫ್ ಎ ಅಬ್ಸಲ್ಯೂಟ್ ಮಿನಿಮಮ್ ಆಗುತ್ತೆ, ಎಫ್ ಆಫ್ ಬಿ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಆಗುತ್ತೆ. ಅದಕ್ಕೆ ನೋಡಿ ಕ್ರಿಟಿಕಲ್ ಪಾಯಿಂಟ್ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು, ನೆಕ್ಸ್ಟು ಸಿಂಪ್ಲಿಫೈ ಮಾಡ್ಕೊತೀವಿ ಅಷ್ಟೇ. ಹೌದಾ? ನೋಡಿ ಈ ಐಡಿಯಾ ಯೂಸ್ ಮಾಡೋದು ಏನಾದ್ರು ಎಕ್ಸಾಮಿಗೆ ಕೇಳಿದ್ರು ಅಂದ್ರೆ 2 ಮಾರ್ಕ್ಸಿಗೆ ಕೇಳ್ಬೋದು ಅಷ್ಟೇ. ಆಯ್ತಲ್ಲ? ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ಸ್ ತೊಗೊಂಡಿರಿ, ಈಸಿ ಇದೆ ಪ್ರಾಬ್ಲಮ್ಸು. Problems, first one, find the absolute maximum and absolute minimum value of the following functions. First one,
f of x is equal to x cube. F of x is equal to x cube. X belongs to minus 2 comma 2. X belongs to minus 2 comma 2. ಹೌದಾ? ಸರಿ, ಲೇಖ ತಗೊಂತೀವಿ. ಲೆಟ್ a is equal to minus 2 and b is equal to 2. ಹೌದಾ? Next one now, given f of x is equal to x cube. ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊತೀನಿ. ಹಾಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ? 3x square. ನೆಕ್ಸ್ಟ್ ನೋಡಿ, ಲೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0. ದಟ್ ಇಂಪ್ಲೈಸ್ 3x ಸ್ಕ್ವೇರ್ ಈಕ್ವಲ್ ಟು 0 ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 0. ಮತ್ತು 0 ಅನ್ನೋದು ಈ ಇಂಟರ್ವಲ್ ಅಲ್ಲಿ ಬರುತ್ತಲ್ಲ ನೋಡಿ, ಇದನ್ನ ಸಿ ಅನ್ಕೊಂಡ್ಬಿಡ್ಬೇಕು. ಇದು ನೋಡಿ, ನಾವು ಎಫ್ ಆಫ್ ಎ ಅಂತ ಹೇಳಿದ್ರೆ ಎಫ್ ಆಫ್ ಮೈನಸ್ 2. ಹೌದಾ? ಎಫ್ ಆಫ್ ಮೈನಸ್ 2 ಅಂದ್ರೆ ಏನಾಗುತ್ತೆ? ಮೈನಸ್ 2 ಹೋಲ್ ಕ್ಯೂಬ್ ಅಂದ್ರೆ ಮೈನಸ್ 8 ಬಂತು. ನೆಕ್ಸ್ಟ್ ನೋಡಿ, ಎಫ್ ಆಫ್ ಬಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಫ್ ಆಫ್ ಬಿ ಅಂದರೆ ಎಫ್ ಆಫ್ 2. ಎಫ್ ಆಫ್ 2 ಅಂದರೆ 2 ಕ್ಯೂಬ್. 2 ಕ್ಯೂಬ್ ಅಂದರೆ 8. ನೆಕ್ಸ್ಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಎಫ್ ಆಫ್ 0 ಅಂತ ಹೇಳಿದ್ರೆ 0 ಕ್ಯೂಬ್ ಅಂತ ಹೇಳಿದ್ರೆ 0. ಹೈಯೆಸ್ಟ್ ವ್ಯಾಲ್ಯೂ 8, ಮಿನಿಮಮ್ ವ್ಯಾಲ್ಯೂ ಮೈನಸ್ 8 ತಾನೆ. ದೇರ್ಫೋರ್ absolute maximum is equal to 8 and absolute minimum is equal to minus 8. ಗೊತ್ತಲ್ಲ? ನೋಡಿ, ಫಸ್ಟ್ ಯಾವಾಗಲೂ ಎ ಬಿ ಬರ್ಕೊಳ್ಳಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಅನ್ಕೊಂಬಿಟ್ಟು ಎಕ್ಸ್ ಕಂಡು ಹಿಡ್ಕೊಳ್ಳಿ. ನೆಕ್ಸ್ಟ್ ಈ ವ್ಯಾಲ್ಯೂಸು ಮತ್ತು ಇದು ಎಲ್ಲದರದ್ದು ವ್ಯಾಲ್ಯೂಸ್ ಕಂಡು ಹಿಡ್ಕೊಳ್ಳಿ. ಯಾವ್ದು ಹೈಯೆಸ್ಟ್ ಬರುತ್ತೆ ಅದು ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್, ಯಾವ್ದು ಲೋಯೆಸ್ಟ್ ಬರುತ್ತೆ ಅದು ಅಬ್ಸಲ್ಯೂಟ್ ಮಿನಿಮಮ್ ಅಷ್ಟೇ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ. ಸೆಕೆಂಡ್ ಪ್ರಾಬ್ಲಮ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 3. x minus 1 whole square plus 3. x belongs to minus 3 comma 1. So let a is equal to minus 3 and b is equal to 1. Now f of x is equal to x minus 1 whole square plus 3. ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಮೈನಸ್ 1 ಇಂಟು 1 ಪ್ಲಸ್ 0 ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಮೈನಸ್ 1 ಬಂತು. ನೆಕ್ಸ್ಟ್ ಲೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ಹೇಳಿದ್ವಿ ಅಂದರೆ 2 ಇಂಟು ಎಕ್ಸ್ ಮೈನಸ್ 1 ಈಕ್ವಲ್ ಟು 0. ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು 1 ಬರುತ್ತೆ. ಹೌದಾ? ನೋಡಿ, 3 ವ್ಯಾಲ್ಯೂಸ್ ಗೊತ್ತಾಯಿತು. ಅದರಲ್ಲಿ ನೋಡಿ, 1 ಬಿಲಾಂಗ್ಸ್ ಟು ಮೈನಸ್ 3 ಕಾಮ 1. ಇಲ್ಲಿ ಎರಡು ಸೇಮ್ ಬಂದ್ಬಿಡಿದೆ. ಡೈರೆಕ್ಟಾಗಿ ಏನು ಮಾಡ್ಕೊತೀವಿ ನಾವು, ಎಫ್ ಆಫ್ ಮೈನಸ್ 3 ಅಂತ ಹೇಳಿದ್ರೆ ಮೈನಸ್ 3 ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 3 ಅಂದರೆ ಮೈನಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ 3 ಅಥವಾ 16 ಪ್ಲಸ್ 3 ಅಂದರೆ 19 ಬಂತು. ನಾವು ಎಫ್ ಆಫ್ 1 ವ್ಯಾಲ್ಯೂ ಎಕ್ಸಿಗೆ 1 ಬರೀಬೇಕಲ್ಲ. 1 ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 3 ಅಂದರೆ 0 ಪ್ಲಸ್ 3 ಆಗಿಬಿಟ್ಟು 3 ಬರುತ್ತೆ. ಹೌದಾ? ಹಾಗಾದ್ರೆ 19 ಹೈಯೆಸ್ಟ್ ಇದೆ, 3 ಲೋಯೆಸ್ಟ್ ಇದೆ. ದೇರ್ಫೋರ್ absolute maximum is equal to 3. 19. Absolute minimum is equal to 3. ಹೌದಾ? ಈಸಿ ಇದೆ. ಸೇಮ್ ಟೈಪ್ ಥರ್ಡ್ ಒನ್, f of x is equal to 4x minus half x square. 4x minus half x square. X belongs to closed interval minus 2 comma 9 by 2. minus 2 comma 9 by 2. Is it?
ಲೆಟ್ a is equal to -2, b is equal to 9/2. ಹೌದಾ? Now f of x is equal to 4x minus half x square. ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಂಡ್ವಿ ಅಂದ್ರೆ f dash of x is equal to 4 minus half into 2x ಅಂದ್ರೆ 4 minus x ಬಂತು. ನೆಕ್ಸ್ಟ್ ಲೆಟ್ f dash of x equal to 0 ಅಂದ್ರೆ 4 minus x is equal to 0. That implies x is equal to 4 which is belong to -2, 9/2. ಇಷ್ಟೊಳಗೆ ಬರುತ್ತೆ ತಾನೆ? ಹೌದಾ? ಈಗ 9/2 ಅಂದರೆ 4.5 -2 ಇಂದ 4.5 ಒಳಗೆ 4 ಬರುತ್ತೆ. ಈಗ ಮೂರು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. f of a and f of -2 that is equal to ಏನು ಬರುತ್ತೆ? 4 into -2 minus half into -2 whole square. ಅಪ್ಪ -8 minus half into 4, 2 ones are 2 2s ಅಂದರೆ -8 -2 ಅಂದರೆ -10 ಬಂತು. ಹೌದಾ? ನೆಕ್ಸ್ಟ್ f of b ಅಂದರೆ f of 9/2 ಅಂದರೆ 4 into 9/2 minus half into 9/2 whole square. 2 ones are 2 2s are 9 2s are 18 minus 9 square and 81 by 2 square 4 4 2s are 8. That is equal to 8 LCM. 18 8s are 8 8s are 64. 8 ones are 8 plus 6 and 144 minus 81. ಹೌದಾ? ಅಂದರೆ ಇದು ಎಷ್ಟು ಬರ್ಬೋದು? 144 ಮೈನಸ್ 81 ಅಂತ ಹೇಳಿದ್ರೆ 63 ಬರುತ್ತಲ್ಲ. 63/8 ಇದು ಒಂದು ವ್ಯಾಲ್ಯೂ ಆಯಿತು. ನೆಕ್ಸ್ಟ್ ಇನ್ನೊಂದು f of 4 ಕಂಡುಹಿಡಿಬೇಕು. f of 4 ಅಂದರೆ 4 into 4 minus half into 4 square ಅಂದರೆ 16 minus 4 square ಅಂದರೆ 16/2. 2 ones are 2 8s 16 minus 8 ಅಂದರೆ 8. ನೋಡಿ ಕಮ್ಮಿ ಇರೋ ವ್ಯಾಲ್ಯೂ ಅಂತೂ -10. 63/8 ಅಂದರೆ 7 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಇದು 8. ಹೌದಾ? ಹಾಗಾದ್ರೆ ಆಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಈಸ್ 8, ಆಬ್ಸಲ್ಯೂಟ್ ಮಿನಿಮಮ್ ಈಸ್ -10 ಬರುತ್ತೆ. ಹೌದಾ? ದೇರ್ಫೋರ್ absolute maximum is equal to 8, absolute minimum is equal to -10. ಆಯ್ತಲ್ಲ? ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಈಸಿ ಇದೆ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ f of x is equal to sin x plus cos x. f of x is equal to sin x plus cos x, where x belongs to closed interval 0, pi. ಡೈರೆಕ್ಟ್ ಆಗಿ ಮಾಡ್ಕೊಳ್ಳೋದು ಸರ್. ಲೆಟ್ a is equal to 0, b is equal to pi. ಹೌದಾ? ನಾವು f of x is equal to sin x plus cos x ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ f dash of x is equal to sin x differentiation cos x and differentiation minus sin x. ಹೌದಾ? ಲೆಟ್ f dash of x equal to 0 ಅಂತ ಹೇಳಿದ್ರೆ cos x minus sin x is equal to 0. That implies cos x is equal to sin x. ಹೌದಾ? cos x is equal to sin x ಆಗಬೇಕು ಅಂದರೆ x ಏನಾಗಿರಬೇಕು ಅಂದರೆ 45 ಡಿಗ್ರಿ. ಹೌದಾ? ನೋಡಿ ಇದನ್ನು ಬಿಲಾಂಗ್ಸ್ ಟು 0, pi ಬರುತ್ತಲ್ಲ. ಈಗ ಒಂದೊಂದೇ ವ್ಯಾಲ್ಯೂ ಕಂಡು ಹಿಡ್ಕೊಳ್ಳೋದು ನಾವು. f of a and f of 0 that is equal to sin 0 plus cos 0 ಅಂದರೆ 0 plus 1 ಅಂದರೆ 1 ಆಯಿತು. f of b is equal to f of pi that is equal to sin pi plus cos pi.
ಸೈನ್ ಪೈ ಅಂದರೆ 0, ಕಾಸ್ ಪೈ ಅಂದರೆ -1 ಅಂದರೆ ಇದು -1 ಆಗುತ್ತೆ. ನೆಕ್ಸ್ಟ್ ಎಫ್ ಆಫ್ ಪೈ ಬೈ 4 ಅಂತ ಹೇಳಿದ್ರೆ ಸೈನ್ ಪೈ ಬೈ 4 ಪ್ಲಸ್ ಕಾಸ್ ಪೈ ಬೈ 4 ಅಂದರೆ 1/√2 ಪ್ಲಸ್ 1/√2 2/√2 ಆಯಿತು. ಅಥವಾ 2/√2ನ √2 ಇಂಟು √2/√2 ಬರಿಬೋದಲ್ಲ, ಅಂದರೆ √2 ಆಗುತ್ತೆ. ಹೌದಾ? ನೋಡಿ ಕಮ್ಮಿ ಇರೋ ವ್ಯಾಲ್ಯೂ ಅಂತೂ -1, ಇದು ಬರೀ 1 ಆಯಿತು, ಇದು 1 ಪಾಯಿಂಟ್ ಸಮಥಿಂಗ್ ಬರುತ್ತೆ, ಅಂದರೆ √2 ಹೈಯೆಸ್ಟ್ ಇದೆ ತಾನೆ. ದೇರ್ಫೋರ್ absolute maximum is equal to √2, absolute minimum is equal to -1. ಇಷ್ಟು ಬರುತ್ತೆ ಅಷ್ಟೆ. ಗೊತ್ತಾಯ್ತಲ್ಲ? ನೋಡಿ ಈಸಿ ಇದೆ, ಹೇಗೆ ಮಾಡ್ಕೊಳ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಿಲ್ಲಿ. ನೆಕ್ಸ್ಟ್ ಒನ್ ಸೇಮ್ ಟೈಪ್ ಇದೆ, ಹೋಮ್ ವರ್ಕ್ ತೊಗೊಂಡ್ರಿ ಅಲ್ಲಿ. 5th problem. f of x is equal to 2x cube minus 15x square. f of x is equal to 2x cube minus 15x square plus 36x plus 1 plus 36x plus 1 in the interval 1,5. ಮಾಡ್ಬೋದಲ್ಲ? ಈಸಿ ಇದೆ ನೋಡಿ. ಇದನ್ನು ಎ ಅನ್ಕೊತೀವಿ, ಇದನ್ನ ಬಿ ಅನ್ಕೊತೀವಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿಕೊಂಡು 0 ಅನ್ಕೋಬೇಕು. ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ, ಇಲ್ಲಿ 2 ವ್ಯಾಲ್ಯೂ ಬರುತ್ತೆ. ಇಲ್ಲಿ ಹೇಗೆ ನೋಡಿ, ಎಫ್ ಆಫ್ ಎ, ಎಫ್ ಆಫ್ ಬಿ, ಮತ್ತು ಇಲ್ಲಿ 2 ವ್ಯಾಲ್ಯೂ ಬಂದಿರುತ್ತಲ್ಲ, ಅದನ್ನು ಫೈಂಡ್ ಔಟ್ ಮಾಡಬೇಕು. ಅದರೊಳಗೆ ಯಾವ್ದು ಹೈಯೆಸ್ಟ್ ಇರುತ್ತೆ ಅದು ಆಬ್ಸಲ್ಯೂಟ್ ಮ್ಯಾಕ್ಸಿಮಮ್, ಯಾವ್ದು ಕಮ್ಮಿ ಇರುತ್ತೆ ಅದು ಆಬ್ಸಲ್ಯೂಟ್ ಮಿನಿಮಮ್. ಹೌದಾ? ಮಾಡ್ಕೋಬೋದಲ್ಲ? ಅದು ಈಸಿ ಇದೆ ನೋಡಿ. ಇಲ್ಲಿ ಅಪ್ಲಿಕೇಶನ್ ಆಫ್ ಡಿಫ್ರೆನ್ಷಿಯೇಷನ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬೇರೆ ಚಾಪ್ಟರ್ ತೊಗೊತೀವಿ. ಆಯ್ತಲ್ಲ? ಥ್ಯಾಂಕ್ ಯು.